ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ಜನರನ್ನು ಕ್ಷಮಿಸಿರ್ಬೋದು. ತಂದೆಯೇ ಅವರನ್ನು ಕ್ಷಮಿಸು. ತಾನು ಸಂಪೂರ್ಣವಾಗಿ ತಂದೆಗೆ ಒಪ್ಪಿಸಿಕೊಡುವಂಥ ಸಮಯದಲ್ಲಿ, ತನ್ನ ಪ್ರಾಣವನ್ನು ಬಿಡುವಂಥ ಸಮಯದಲ್ಲಿ, ನೋವನ್ನು ಅನುಭವಿಸ್ತಿರುವಾಗ, ಅಷ್ಟು ರಕ್ತವನ್ನು ಕಳೆದುಕೊಂಡಿರುವಾಗ, ಬೇರೆಯವರು ಅವನನ್ನು ಶಿಲುಬೆ ಮೇಲೆ ಇರಬೇಕಾದರೂ ದೂಷಿಸ್ತಿರುವಾಗ, ತಂದೆಯೇ ಅವರನ್ನು ಕ್ಷಮಿಸು. ನಾವು ಲೂಕನ ಸುವಾರ್ತೆಯಲ್ಲಾಗಲಿ ಅಥವಾ ಮತ್ತಾಯನ ಸುವಾರ್ತೆಯಲ್ಲಿ ನೋಡಬೇಕಾದ್ರೆ, ನಿಮಗೆ ಯಾರು ಪ್ರೀತಿ ಮಾಡ್ತಾರೆ ಅವ್ರಿಗೆ ಪ್ರೀತಿ ತೋರಿಸಿದ್ರೆ ಏನು ಉಪಯೋಗ? ನಿಮಗೆ ಯಾರು ಒಳ್ಳೆಯದನ್ನು ಮಾಡಲ್ಲ ಅವ್ರನ್ನ ನೀವು ಪ್ರೀತಿ ಮಾಡಿ. ಅಂದರೆ ಕ್ಷಮಾಪಣೆಯ ಗುಣವನ್ನು ನಾವು ಅಲ್ಲಿ ನೋಡ್ತೇವೆ. ಕೇವಲ ಬೋಧಿಸಿರುವಂಥದ್ದು ಮಾತ್ರವೇ ಅಲ್ಲ, ಆತನು ಅಭ್ಯಾಸ ಮಾಡಿದ್ದಾನೆ, ಅದನ್ನು ತೋರಿಸಿದ್ದಾನೆ. ಈ ದಿನಗಳಲ್ಲಿ ನಮಗಿರುವಂಥ ಅನೇಕ ನಾಯಕರುಗಳು ಜೋರಾಗಿ ಹೆಚ್ಚಾದಂತಹ ಒಳ್ಳೆಯ ಮಾತುಗಳನ್ನು ಆಡುವಂಥದ್ದನ್ನು ನಾವು ನೋಡ್ತೇವೆ. ಹೀಗಿರಬೇಕು, ಹಾಗಿರಬೇಕು, ಅದನ್ನು ಮಾಡಬೇಕು, ಇದು ಮಾಡಬೇಕು. ಆದರೆ ಅಭ್ಯಾಸಿಸುವಂಥ ಕೆಲಸ ಬಂದಾಗ ಅದರಲ್ಲಿ ಅದನ್ನು ಮಾಡುವುದಕ್ಕೆ ಅವರು ವಿಫಲರಾಗ್ತಾರೆ. ಆದರೆ ಯೇಸು ಸ್ವಾಮಿ ಕ್ಷಮಾಪಣೆಯ ಕುರಿತು ಬೋಧಿಸ್ತಾನೆ. ಅದೇ ರೀತಿಯಲ್ಲಿ ಆತನು ನಡೆದುಕೊಳ್ಳುವಂಥದ್ದನ್ನು ಹಾಗೂ ಆತನ ಮೂಲಕ ಅನೇಕರು ಅದೇ ರೀತಿಯಲ್ಲಿ ಅದೇ ಹಾದಿಯಲ್ಲಿ ನಡೆಯುವ ಹಾಗೆಯೂ ಸಹ ಅವರ ಮೇಲೆ ಪ್ರಭಾವ ಬೀರುವಂಥದ್ದನ್ನು ನಾವು ಕಾಣ್ತೇವೆ.